ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೇರ್ ಮಾರ್ಕೆಟ್, ಕ್ರೂಡ್ ಆಯಿಲ್ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಲಾಭ ಅಂದ್ಕೊಂಡು ಹೇಳಿ ಮೋಸ ಮಾಡೋರನ್ನ ನೋಡಿದ್ದೇವೆ. ಅದೇ ರೀತಿ ಇಲ್ಲೊಬ್ಬಕ್ಕೆ ತಾನೇ ಒಂದು ಆ್ಯಪ್ ಕಂಡು ಹಿಡಿದಿದ್ದೇನೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ 10 ಪಟ್ಟು ಲಾಭ ಬರುತ್ತೆ ಅಂತ ಬರೀ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚಿಸ್ತಾ ಇದ್ದಾಳೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. 1 ಲಕ್ಷ ಇನ್ವೆಸ್ಟ್, 2 ವರ್ಷ ಅವಧಿ, 10 ಪಟ್ಟು ಲಾಭದ ಆಮಿಷ. ಜಿಯೋ ಪಾಲಿಟಿಕ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ. ಬಣ್ಣದ ಮಾತುಗಳನ್ನಾಡಿ ಹಣ ಪೀಕ್ತಾ ಇದ್ದ ಕಿರಾತಕಿ ಅರೆಸ್ಟ್. ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಹಾಕಬಹುದು ಅಂತ ನನ್ನ ಅನ್ಸಿಕೆ ಮ್ಯಾಮ್. ಅಷ್ಟು ಜನ ಇರ್ಲಿಕ್ಕಿಲ್ಲ, ನಮಗ್ ಸ್ವಲ್ಪ ಜನ ಸಿಕ್ಕರೆ ಸಾಕಲ್ಲ ಮ್ಯಾಮ್. ಹೌದಿಲ್ಲ ಮ್ಯಾಮ್? 50 ಮೆಂಬರ್ಸ್ ಸಿಕ್ರು ಸಾಕು, ಅಷ್ಟು ಸಿಕ್ಕರು ಸಾಕು. ಅದಕ್ಕೆ ಅವ್ರು ಬರ್ಲಿ ಮ್ಯಾಮ್, ಬಂದ್ಮೇಲೆ ಮಾತಾಡೋಣ. ಸರಿ, ಅವ್ರು ಫೋನ್ ಮಾಡ್ತಾರೆ ಮ್ಯಾಮ್, ನಾನ್ ನಿಮಗೆ ಮಾಡ್ತೀನಿ. ನನ್ ನಂಬರ್ ನೀನೇ ಇಟ್ಕೊಂಡ್ ಫೋನ್ ಮಾಡಿಸ್ತೀಯಾ ಇಲ್ಲ ನನ್ ನಂಬರ್ ಕೊಟ್ಟಿರ್ತೀಯ ಅವ್ರಿಗೆ? ಅದು ಏನೋ ಒಂದ್ ಮಾಡ್ತೀನಿ. ಅವ್ರು ಬಂದಿದ್ದೀನಿ ಅಂದ ತಕ್ಷಣ ನಂಬರ್ ಕೊಡಿ ಅಂದ ತಕ್ಷಣ ಅವ್ರಿಗೆ ನಿಮ್ ನಂಬರ್ ಆದ್ರೂ ಕೊಡ್ತೀನಿ, ನಿಮಗ್ ತಿಳಿಸ್ತೀನಿ ಮ್ಯಾಮ್ ಮಾತಾಡ್ತಾರೆ ನೋಡಿ ಅವರು ಅಂತ ನಾನು ಹೇಳ್ತೀನಿ. ಅವ್ರು ನನ್ ನಂಬರ್ ನೀ ಅವ್ರಿಗೆ ಕೊಟ್ರಂದ್ರೆ ನಂಗೊಂದ್ ಫೋನ್ ಮಾಡಿ ಹೇಳ್ಬಿಡು. ನಿಮ್ಗೆ ನಿಮ್ ನಂಬರ್ ಕೊಟ್ಟು ನೀವು ಬರ್ತಿರ್ತಾವಲ್ಲ ಎತ್ತದೇ ಇಲ್ಲ, ಹಂಗಾಗಿ ಇಲ್ಲ ಹೇಳ್ತೀನಿ ಮ್ಯಾಮ್, ನಿಮ್ ನಂಬರ್ ಕೊಟ್ಟಿದೀನಿ ನೋಡಿ ಅಂತ ನಿಮಗ್ ತಿಳಿಸ್ತೀನಿ. ಲಾಸ್ಟ್ ಡಿಜಿಟ್ 2 ಡಿಜಿಟ್ ಏನಿದೆ ಅಂತ ಹೇಳಿರು, ನಾನು ನೋಡ್ತೀನಿ ಅಂತ ಅಷ್ಟೇ ಮಾಡಿ. ಅದು ಎದಕ್ಕಂದ್ರೆ ಈಗ ಸಿಚುವೇಶನ್ ಏನ್ ನಡೀತಾ ಇದೆಯಲ್ಲ ಅದ್ರ ಮೇಲೆನೆ ಡಿಪೆಂಡ್ ಇರೋದು. ಈಗ ಅಂದ್ರೆ ಜಿಯೋ ಪೊಲಿಟಿಕಲ್ ಒಳಗ ಯುದ್ಧದ ಸಿಚುವೇಶನ್ ಐತಲ್ಲ ಈಗ. ಹಾ ಮ್ಯಾಮ್, ಗೊತ್ತಾ ನಿಂಗ ಯುದ್ಧಗಳು ನಡೀತಾವ ಇವಾಗಂತ? ಗೊತ್ತಿಲ್ಲ ಅಂದ್ರೆ ಜಿಯೋ ಪೊಲಿಟಿಕಲ್ ನಿಂಗ್ ಗೊತ್ತಿಲ್ಲ. ಅದರ ಆಧಾರದ್ದೇ ಇದು ಸ್ತಂಭ. ಇದು ಮೇನ್ ನಮ್ಗೆ ಏನಂದ್ರೆ ಅದೇ ಮೇನ್ ನಮ್ಗೆ ಯುದ್ಧನೇ ಒಂದು ಬೇಸಿಕ್ ಆಗಿ ಇಟ್ಕೊಂಡು ನಾನು ಇದನ್ನ ಮಾಡ್ತಿರೋದು. ಕೇಳಿಸ್ಕೊಂಡ್ರಲ್ಲ, 2026ನೇ ಇಸ್ವಿ ಜಿಯೋ ಪೊಲಿಟಿಕಲ್ ಇಯರ್ ಅಂತೆ. ಪ್ರಪಂಚದ ಮೂಲೆ ಮೂಲೆಗಳಲ್ಲಿರೋ ದೇಶಗಳಲ್ಲೂ ಯುದ್ಧ ನಡೆಯುತ್ತಂತೆ. ಅವಾರು ಸಮಯದಲ್ಲಿ ಷೇರು ಮಾರ್ಕೆಟ್ ಬಿದ್ದೋದ್ರೂ ಈ ಮಹಿಳೆ ಕಂಡು ಹಿಡಿದಿರೋ ಆಪ್ ನಲ್ಲಿ ಎಲ್ಲಿಲ್ಲದ ಲಾಭ ಬರುತ್ತಂತೆ. ಈ ಮಾತನ್ನ ಕೇಳಿದ್ರೆ ಎಂತಹ ಆರ್ಥಿಕ ತಜ್ಞರಿಗೂ ಶಾಕ್ ಆಗುತ್ತೆ, ಹೂಡಿಕೆ ತಜ್ಞರಿಗೂ ನಗು ಬರುತ್ತೆ. ಹೀಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇರೋ ಈ ಮಹಿಳೆಯ ಹೆಸರು ಮೀನಾಕ್ಷಿ. ಕಾಮಾಕ್ಷಿ, ಓ ಮೀನಾಕ್ಷಿ. ಈಕೆ ಗಂಗಾವತಿ ಮೂಲದ. ಈಕೆ ಮೊದಲು NGO ನಡೆಸ್ತಾ ಇದ್ಲಂತೆ. ಆದರೆ ಸಲೀಸಾಗಿ ಹಣ ಮಾಡೋಕೆ ಈಕೆ ಕಂಡುಕೊಂಡ ದಾರಿಯೇ ವಿಚಿತ್ರ. ಷೇರು ಮಾರುಕಟ್ಟೆ, ಕ್ರೂಡ್ ಆಯಿಲ್ ಹೆಸರಿನ ಜೊತೆಗೆ ಯಾರೂ ಕೇಳಿರದ ಜಿಯೋ ಪೊಲಿಟಿಕಲ್ ಯುದ್ಧದ ಕಥೆಯನ್ನ ಕಟ್ಟಿ ಜನರನ್ನ ನಂಬಿಸ್ತಾ ಇದ್ಲು. ಯುದ್ಧ ನಡೆದಾಗಲೂ ಲಾಭ ತಂದು ಕೊಡುವ ಆಪ್ ತನ್ನ ಬಳಿ ಇದೆ ಅಂತ ಹೇಳಿ ಲಕ್ಷ ಲಕ್ಷ ಹಣ ಪೀಕ್ತಾ ಇದ್ಲು. ಪ್ರಮುಖ ಟಾರ್ಗೆಟ್ ಮಹಿಳೆಯರು. ಮೊದಲು ಪರಿಚಯಸ್ಥರ ಬಳಿ ಬಿಸ್ನೆಸ್ ಹೆಸರಲ್ಲಿ ಹಣ ಪಡಿತಾ ಇದ್ದ ಈಕೆ ವಾಪಸ್ ಕೇಳಿದಾಗ ಇನ್ನು 10 ಜನರ ಬಳಿ ಇನ್ವೆಸ್ಟ್ ಮಾಡಿಸು, ನಿನ್ನ ಹಣ ಕೊಡ್ತೀನಿ ಎಂದು ಪ್ರೆಷರ್ ಹಾಕ್ತಾ ಇದ್ಲು. ಹೂಡಿಕೆ ಬಗ್ಗೆ ಹೇಳಿಕೊಡಲು 25,000 ಫೀಸ್ ಹಾಗೂ ಇನ್ವೆಸ್ಟ್ಮೆಂಟ್ ಹಣ ಎಂದು ಸಪರೇಟ್ ಆಗಿ ಪಡೆದು ವಂಚನೆಯನ್ನ ಮಾಡ್ತಾ ಇದ್ಲು ಎಂಬ ಆರೋಪ ಕೇಳಿಬಂದಿದೆ. ಎಷ್ಟು ದಿನ ಈಕೆ ಚಾಲಾಕಿತನ ಪ್ರದರ್ಶಿಸಿ ಬರೀ ಕ್ಯಾಶ್ ಮೂಲಕವೇ ವಹಿವಾಟು ನಡೆಸ್ತಾ ಇದ್ಲು. ಆದರೆ ಗ್ರಹಚಾರ ಕೆಟ್ಟು ಮೊದಲ ಬಾರಿಗೆ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡು ಸಿಕ್ಕಿಬಿದ್ದಿದ್ದಾಳೆ. ಸದ್ಯ ಈ ಕಿರಾತಕಿಯ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ಈಕೆಯ ಜಾಲವನ್ನ ಜಾಲಾಡ್ತಾ ಇದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.